ಧಾರವಾಡದ ಶಿಬರಾಗಟ್ಟಿ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ಗೆ ಬಲಿಯಾದ ಷರತ್ತಿನ ಜೋಡೆತ್ತುಗಳು. ಖಾಲಿ ಗಾಡಿ ಓಡಿಸುವ ಸ್ಪರ್ಧೆಯಲ್ಲಿ ತಮ್ಮದೇ ಚಾಪು ಮೂಡಿಸಿದ್ದ ಜೋಡೆತ್ತುಗಳು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಬಲಿಯಾಗಿವೆ. ಘಟನೆ ಧಾರವಾಡ ಶಿಬರಾಗಟ್ಟಿ ಗ್ರಾಮದಲ್ಲಿ ಭಾನುವಾರ ಸಂಭವಿಸಿದೆ. ಧಾರವಾಡ ತಾಲೂಕಿನ ಶಿಬರಾಗಟ್ಟಿ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದೆ. ಶಿಬರಾಗಟ್ಟಿ ಗ್ರಾಮದ ರೈತ ಉಮೇಶ್ ಪಾಮೋಜಿ ಎಂಬ ರೈತ ಅಂದಾಜು 7 ಲಕ್ಷ ಮೌಲ್ಯದ 2 ಷರತ್ತಿನ ಎತ್ತುಗಳನ್ನು ತಂದು ಸಾಕಿದ್ದರು. ಈ ಜೋಡೆತ್ತುಗಳು ಧಾರವಾಡ ಗ್ರಾಮೀಣ ಭಾಗ ಸೇರಿದಂತೆ ಜಿಲ್ಲೆಯ ಹೊರಗಡೆಯೂ ಖಾಲಿ ಗಾಡಿ ಓಡಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿದ್ದವು. ಈ ಜೋಡೆತ್ತುಗಳು ರೈತ ಉಮೇಶನ ಜೀವಾಳವೇ ಆಗಿದ್ದವು. ಭಾನುವಾರ ರಾತ್ರಿ ಮನೆಯ ಹತ್ತಿರವೇ ಇರುವ ಶೆಡ್ನಲ್ಲಿ ರೈತ ಉಮೇಶ್ ಈ ಎತ್ತುಗಳನ್ನು ಕಟ್ಟಿ ಬಂದಿದ್ದರು. ಆದರೆ ತಡರಾತ್ರಿ ಶೆಡ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ 2 ಜೋಡೆತ್ತುಗಳು ಸ್ಥಳದಲ್ಲೇ ಅಸುನೀಗಿದ್ದು, ಇದರಿಂದ ರೈತ ಉಮೇಶನಿಗೆ ಸಿಡಿಲು ಬಡಿದಂತಾಗಿದ್ದು, ಅವರು ಎತ್ತುಗಳನ್ನು ಕಳೆದುಕೊಂಡು ಕಣ್ಣೀರು ಹಾಕಿದ ಪ್ರಸಂಗ ಕೂಡ ನಡೆದಿದೆ. ಇನ್ನು ಘಟನಾ ಸ್ಥಳಕ್ಕೆ ಗರಗ ಠಾಣೆ ಪೊಲೀಸರು, ಹೆಸ್ಕಾಂನ ಅಧಿಕಾರಿಗಳು ಸೇರಿದಂತೆ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಪಶುವೈದ್ಯರು ಭೇಟಿ ನೀಡಿ ಪರಿಶೀಲಿಸಿದರು. ಗರಗ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬ್ಯೂರೋ ನ್ಯೂಸ್ ಪ್ರಜಾಪವರ್ ಟಿವಿ ಧಾರವಾಡ. ಬ್ಯೂರೋ ನ್ಯೂಸ್ NKS ಟಿವಿ ಧಾರವಾಡ.